ಲೇ ಮಹಿ, ಹಾ ಏನು ಏನ್ಲೇ ಟಿಕ್ ಟಾಕ್ ಹೋದಾಗಿಂದ ಫುಲ್ ಸ್ಮಾರ್ಟ್ ಕಾಣ್ತಾ ಇದೆ. ತಮ್ಮ ನಾನು ಟಿಕ್ ಟಾಕ್ ಹೋದಾಗಿಂದ ಜೀವನದ ಉದ್ದಾರ ಆಗ್ಬೇಕಂದಿನಿ, ಅದಕ್ಕೋಸ್ಕರ ಸ್ಮಾರ್ಟ್ ಇದೀನಿ. ಸ್ವಲ್ಪ ಬಿಸ್ನೆಸ್ ಇದಾವ, ನಾವು ಓದ್ತೀನಿ. ಲೇ ನನಗೆ ಸ್ವಲ್ಪ ಬಿಸ್ನೆಸ್ ಇದಾವ, ನಾನು ಹೋಗ್ಬೇಕು. ಸ್ವಲ್ಪ ಅರ್ಥ ಮಾಡ್ಕೆ. ಏನ್ ಬಿಸ್ನೆಸ್ ಮಾಡ್ತಿಲ್ಲ ನೀನು? ಯಾರಿಗೆ ಹೇಳ್ಬಾರ್ದು ಮತ್ತೆ. ನನ್ನ ಬಿಸ್ನೆಸ್ ಏನಂದ್ರೆ 2 ಮನೆದಾಗ ಹೋಗಿ ಕಸ ಬಳದ್ ಬರ್ತೀನಿ. ಆಮೇಲೆ ಒಂದು ಆಫೀಸ್ ಐತೆ, ಅದ್ರ ಹೋಗಿ ಬಾತ್ರೂಮ್ ತೊಳೆದು ಬರ್ತೀನಿ ಅಷ್ಟೇ. ಮತ್ತೆ ಇನ್ನೊಂದ್ 2 ಮನೆ ಇದಾವ, ಅದ್ರ ಹೋಗಿ ಸಾಮಾನು ತೊಳೆದು ಕಸ ಬಳದ್ ಬರದ್ ಒಳ್ಳೆ. ಇದಕ್ಕ ಬಿಸ್ನೆಸ್ ಅಂತ ಬಿಲ್ಡಪ್ ಕೊಡ್ತೀನಿ. ಅದಕ್ಕೋದ್ರಿ ಬಿಸ್ನೆಸ್ ಅಂತ ಹೇಳಿದ್ರೆ ಈಗ ನಾ ಹುಡುಗ ಟಿಕ್ ಟಾಕ್ ಹೋದ್ರು ಒಳ್ಳೆ ಬಿಸ್ನೆಸ್ ಮಾಡಕತ್ತಾನ ಬಿಡಪ್ಪ ಅಂತ ಹೇಳ್ತಾರೆ. ಸುಮ್ಮನೆ ಹಂಗೆ ಹೇಳ್ಬೇಕು ಅಷ್ಟೇ. ಹಂಗೆ ಬಿಸ್ಕೆಟ್ ಹಾಕ್ತಿರ್ಬೇಕು ಅವಾಗ. ಮತ್ತೆ ನೀನ್ ಯಾರು ಹೇಳಕ್ ಹೋಗ್ಬೇಡಿ. ನಾನು ಹೇಳ್ಬಾರ್ದು ಅಂದ್ರೆ ನೀನ್ ನಂಗೊಂದು ಸಿಗರೇಟ್ ಕೊಡಿಸ್ಬೇಕು. ಇಟ್ಟೆ ಬಾಯಾಗ ಮತ್ತೆ ಕೊಡಿಸ್ನ ಬಾಲೆ. ಮತ್ತೆ ಇನ್ನೇನ್ ಮಾಡ್ತೀವಿ? ನಡಿ ಮತ್ತೆ. ನನಗೆ ಟೋಟಲ್ ಸಿಗರೇಟೇ ಬೇಕು. ಅಲ್ಲಲ್ಲಿ ನಾ ಕಸ ಬಾರ್ದ ಅಂತ ಯಾರೇನು ಹೇಳಿ ಮತ್ತೆ ನೀನು ಬೈಬಿಳೆ ನಾ ಹೇಳಂಗೆ ಬಿಳೆ. ಅದೇಪ್ಪ ಮತ್ತೆ ಇರೋ ಮರ್ಯಾದೇನ ಹೋಗಿತ್ತು. ಸಿಗರೇಟ್ ಸಿಕ್ಕಿಲ್ಲ ಅಂತೇಳಿ ಈ ಸಿಗರೇಟ್ ವಾಪಸ್ ಕೊಟ್ರೆ ನನ್ 10 ರೂಪಾಯಿ ವಾಪಸ್ ಬಂದ್ಬಿಡುತ್ತಾ? ಲೇ ನೀ ಸಿಗರೇಟ್ ಸಿಗ್ಲಿಲ್ಲ ಅಪ್ಪ, ಮತ್ತೆಲ್ಲಾರ್ಗು ಹೇಳ್ಬಿಡ್ತೀನಿ ನೋಡು. ಅಪ್ಪ ಅಂತ ಮಾತಾಕಂತೀರಿ ಅಪ್ಪ. ತಂದೆ ಸುಮ್ನೆ ಕಾಮಿಡಿ ಮಾಡಿ ನೀ ಅಪ್ಪ. ನೀನ್ ಸೀರಿಯಸ್ ಇದೀವಿ ಮನುಷ್ಯ. ತಂಬ ಅನ್ಯ ನಾನೊಂದು ಕಾರ್ ತಗೋಬೇಕು ಅನ್ಕೊಂಡಿನ್ಲೇ. ಯಾ ಕಾರ್ಲೆ? ಅದೇಲೇ GMW. ತಗೋಲೆ. ನಮ್ಮಪ್ಪ ರೆಡ್ ಕಲರ್ ಇಷ್ಟಲೇ. ಮತ್ತೆ ರೆಡ್ ಕಲರ್ ತಗೋಲೆ. ನಮ್ಮಮ್ಮಗ ಬ್ಲೂ ಕಲರ್ ಇಷ್ಟಲ್ಲ. ಮತ್ತೆ ಅದು ಇದು ಮಿಕ್ಸ್ ಮಾಡಿ ಯಾವ್ದಾರು ತಗೋಲೆ. ಸರಿ. ಮತ್ತೆ ಯಾವಾಗ ತಗೋಬೇಕು ಅನ್ಕೊಂಡಿಲ್ಲ? ಏನಿಲ್ಲ ಅಪ್ಪ, ಇವಾಗ ನಾನು 8ನೇ ಕ್ಲಾಸ್ ಓದ್ತಿದ್ದೀನ. 8 ಆದ್ಮಾಗ ಮತ್ತೆ 9ನೇ ಕ್ಲಾಸ್ ಓದ್ನಿ. 9 ಆದ ತಕ್ಷಣ ಮತ್ತೆ 10ನೇ ಕ್ಲಾಸ್ ಹಂಗೆ ಪಾಸ್ ಆಗಿ ಮತ್ತೆ PUC ಪಾಸ್ ಆಗಿ ಯಾವ್ದೋ ಒಂದು ಡಿಗ್ರಿ ಮಾಡಿ ಹೆಂಗಿದ್ರು ಒಂದು ಜಾಬ್ ಬರುತ್ತಾ. ಆ ಜಾಬ್ ಮಾಡಿ ಒಂದು ವರ್ಷ ದುಡ್ದು ಒಂದು ಮನೆ ಕಡಿಸಿ ದೊಡ್ಡ ಸೌಕರ್ಯ ಆಗಿ ಆಮ್ಯಾಗ ಹೋಗಿ ಕಾರ್ ತಗೊಂಬರ್ತೀನಿ. ಅವಾಗ ಯಾವಾಗೋ ತಗೊಂಡೋಗಿ ಇವಾಗ ಉದ್ರಿ ಮಾತಾಡ್ತೀನಿ. ಅಲ್ಲಲ್ಲಿ ಸ್ವಲ್ಪ ಪ್ಲಾನಿಂಗ್ ಮಾಡಕತ್ತೀನಿ. ಲೇ ಉದ್ರಿ ಹೋಗ್ತೀಯ? ಚಪ್ಪಲ್ ತಗೊಂಡ್ಬಿಡಿಲ್ಲ. ಮಾಡಿದ್ರ ನೀವೇ ನಿಂದ್ರಲೆ ಆಲವಾರ ಏನವಾರ ನಿಂದು ಕೊಡವ ಅರೆ ಕೊಡವ ಅರೆ ಪಾನಿ ನಿಂದ್ರಲೆ. ಏನ್ ಬೇಕು ನಿಂಗೆ? ಲೇ ನನ್ನ ವಾಯ್ಸ್ ಚೆನ್ನಾಗೈತೆ ಏನ್ಲೆ? ನಿನಗೇನ್ ಬೇಕು? ಏನಿಲ್ಲ, ಒಂದು 500 ರೂಪಾಯಿ ಸಾಲ ಬೇಕಿತ್ಲೆ. ಏನಿಲ್ಲಲೇ, ನೀವು ಒಂದು ನಾನು ಅನ್ಕೊಂಡೀನಿ, ಅದು ಆ ಡೇಟಿಗೆ ತಿರುಗಿಬಿಡ್ತೀನಿ. ಸ್ವಲ್ಪ ಭಾರಿ ಕಷ್ಟದಾಗ ಇದೀನಿ. ಸ್ವಲ್ಪ ಒಂದು 500 ರೂಪಾಯಿ ಸಾಲ ಕೊಡ್ಲಿ. ಯಾಕ್ಲೆ? ಲೇ ಮಗ ಕುಡಿಯಕ್ಕೆ ಕಮ್ಮಿ ಬಿದ್ದಾವ. ಒಂದು 1000 ರೂಪಾಯಿ ಸಾಲ ಇದ್ರೆ ಕೊಡ್ತೀಯನ್ಲೇ? ನನಗೆ 1000 ರೂಪಾಯಿ ಸಾಲ ಇದ್ರೆ ಕೊಳ್ಳಿ. ಭಾರಿ ಕಷ್ಟದಾಗ ಏನ್ಲೇ, ಅರ್ಥ ಮಾಡ್ಕೊಳ್ಳಿ. ಮಗನೇ, ನಾನೇ ಉದ್ರಿ ಮುಂಡೆ ಮಗನಕಂದ್ರೆ ನನಗೇನ ಉದ್ರಿ ಮುಂಡೆ ಮಗ ಇದೆ ನೀನು. ನಿನ್ನ ವಾಯ್ಸ್ ಏನ್ಲೇ ಸೂಪರ್ ಐತಲ್ಲಿ. ಏನದ ಫಸ್ಟ್ ನಿಂದ ಹೇಳ. ಮತ್ತೆ ನಿನ್ನ ವಾಯ್ಸು ಸೂಪರ್ ಐತೆ. ನನ್ನ ವಾಯ್ಸ್ ಚೆನ್ನಾಗೈತಾ? ನನ್ನ ವಾಯ್ಸ್ ಚೆನ್ನಾಗೈತೆ. ಹಂಗಾರೆ ನಾನು ಸಾಂಗ್ ಆಡ್ಬಿಟ್ರೆ ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ, ಸಿಂಗರ್ ಆಗ್ಬಿಡ್ತೀನಿ ನಿನ್ನ. ಲೇ ನನ್ನ ವಾಯ್ಸ್ ಚೆನ್ನಾಗೈತಾ? ಚೆನ್ನಾಗೈತೆ. ನನ್ನ ವಾಯ್ಸ್ ಚೆನ್ನಾಗೈತಾ? ಇವಾಗ ಏನ್ ಮಾಡ್ತೀನಿ ಗೊತ್ತಾ? ನೀನೀಗ ನನಗೆ 500 ರೂಪಾಯಿ ಕೊಟ್ಟಿ ಅಂದ್ರೆ ನನ್ನ ವಾಯ್ಸ್ ಚೆನ್ನಾಗೈತಾ? ಯಾವ್ದೋ ಒಂದು ಸಾಂಗ್ ಆಡ್ಬಿಡ್ತೀನಿ. ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡು ಒಂದು ಸಾಂಗ್ ಆಡ್ಬಿಡ್ತೀನಿ. ನಾಡ್ದ ಬೆಳಿಗ್ಗೆ ಅದನ್ನ ಯೂಟ್ಯೂಬ್ ಬಿಟ್ಬಿಡ್ತೀನಿ. ಇನ್ನು ಫೇಮಸ್ ಆಗ್ಬಿಡ್ತೀನಿ. 2 ದಿನದಿಂದ ಇನ್ನು ಫುಲ್ ಫೇಮಸ್ ಆಗ್ಬಿಡ್ತೀನಿ. ಫುಲ್ ಫೇಮಸ್ ಆಗಿ ಇನ್ನೊಂದು 3 ದಿನದಾಗ ಫುಲ್ ಸಾವುಕಾರ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಬಿಡ್ತೀನಿ ದೊಡ್ಡದು. ಇನ್ನು ಒಂದು ವಾರದಾಗ ನಿಂದ 500 ರೂಪಾಯಿ ತಂದಿರ್ತಾನ. ಆ ಸಾಲ ನಿನಗೆ 1000 ರೂಪಾಯಿ ವಾಪಸ್ ಕೊಟ್ಟು ಬಿಡ್ತೀನಿ. ಇವಾಗ ಏನಿಲ್ಲ, ಸ್ವಲ್ಪ ಭಾರಿ ಕಷ್ಟದಾಗ ಇದೀನಿ. ಒಂದು 5 ರೂಪಾಯಿ ಸಾಲ ಇದ್ರೆ ಕೊಳ್ಳೆ ಸಾಕು. ಇವಂಗ 500 ರೂಪಾಯಿ ಕೊಟ್ರೆ ನಾ 1000 ರೂಪಾಯಿ ದುಡಿಬಹುದು. ಒಳ್ಳೆ ಏನ್ ಆಲೋಚನೆ ಮಾಡಕತ್ತಿ? ಮತ್ತೆ ವಾಪಸ್ ಕೊಡ್ತಿಲ್ಲ ನೀನು? ಎಂತ ಮಾತಂದ್ರೆ ನೀನು ದೇವ್ರ ಅಂತ ಪ್ರಾಮಿಸ್ ಇಟ್ಟು ಹೇಳ್ತಿದ್ದೀನಿ. ನಾನು ಫೇಮಸ್ ಆಗಿಲ್ಲ ಅಂದ್ರೆ ಅವ್ ಮಾತಾಡಾಯ್ತಾ? 3 ದಿನದಾಗ ಒಂದು ಬಿಲ್ಡಿಂಗ್ ಕಟ್ಟಿ ಸೌಕರ್ಯ ಆಗಿ ಒಂದು ಸಾಂಗ್ ಆಡಿ ಯಾವ್ದೋ ಒಂದು ಯೂಟ್ಯೂಬ್ ಆಗ್ಬಿಟ್ಟು ಫುಲ್ ಫೇಮಸ್ ಆಗ್ಬಿಡ್ತಿಲ್ಲ ನಾನು. ನೀನ್ ಎಂತ ಮಾತಾಡ್ತಾ ಲೇ? ನಮ್ಮಂತಾರ ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ತಡಿ. ಇಲ್ಲೈತೆ 500 ರೂಪಾಯಿ ಕೂಡ ಕಾಳ ಮಕ್ಕ ಇಡಿದ್ರೆ ಮತ್ತೆ ಮೋಸ ಮಾಡ್ಬಿಡ್ ನೋಡಿ. ಲೇ ಮೋಸ ಮಾಡೋದ್ ನಮ್ಮ ವಂಶದಾಗ ಇಲ್ಲ. ಯಾವ ಮಾತಾಡೋ ಹೋಗ್ಬೇಡ ನೀನು. ನಾನು ಏನ್ ಅನ್ಕೊಂಡಿಲ್ಲ ನೀನು. 500 ಮತ್ತೆ 1500 ಬರ್ತಾವ. ನನ್ನ ವಾಯ್ಸ್ ಚೆನ್ನಾಗೈತೆ. ಸಾಂಗ್ ಆಡ್ಬಿಡ್ತೀನಿ. 5 ರೂಪಾಯಿ ಐತೆ ಕೈಯಾಗ. ನಾಳೆ ಎಲ್ಲ ನಾಡ್ದ ಯೂಟ್ಯೂಬ್ ಆಗ್ಬಿಟ್ಟು ಫುಲ್ ಫೇಮಸ್ ಆಗ್ಬಿಡ್ತೀನಿ. ರೊಕ್ಕ ಕೊಟ್ಟು 2 ದಿನ ಆಯ್ತಪ್ಪ. ದೊಡ್ಡ ಸಿಂಗರ್ ಇರ್ತಾನ ಮಹಿ. ಪಾರ್ಟಿ ಮಾಡಿದೀವತ್ತ. ಎಲ್ಲರೂ ಕರ್ಕೊಂಡು ಹೋಗೋದು ಪಾರ್ಟಿಗೆ.
ಹಾ ಇಲ್ಲಿ ಕುತ್ಕೊಂಡ್ ಫೋನ್ ಮಾಡಮ್ಮ ಎಲ್ಲರಿಗೆ. ಲೇ ಕೊಟ್ಟಿ ಎಲ್ಲಿದಿಲೇ? ಇಲ್ಲೇ. ಏ ಮಹಿ ದೊಡ್ಡ ಸಿಂಗರ್ ಆಗ್ಯಾನ, ನಾವು ರೊಕ್ಕ ಕೊಟ್ಟಿದ್ದೇವು ವಾಪಸ್ ಕೊಡ್ತಾನ ಬಾ. ಹೌದಾ? ಪಾರ್ಟಿ ಮಾಡಮ್ಮ. ಬಂದೆ ತಡಿ. ಲೇ ಪುರುಷೋತ್ತಮ ಎಲ್ಲಿದಿಲೇ? ಹೇಳಿ. ಲೇ ಇವತ್ತು ಪಾರ್ಟಿ ಐತಿ, ಆ ಮಹಿ ದೊಡ್ಡ ಸಿಂಗರ್ ಆಗ್ಬಿಡೋಣ ಬಾಲೇ. ಅಬಾಬಾ ಬಂದೆ ತಳ್ಳೆ. ಏ ಬಾಲೆ ಒಂಬಲೆ ಕುಡಿಯ ಕೊಡ್ತಾನಂತವನು. ಲೇ ಮಾಮ, ಏ ಮಾಮ್ ಸರ್ ಬಾಲೆ ಬುಲೆಟ್ ಇದೆ ಏನು ಅನ್ಕೊಂಡೆ? ನೀವು ವಿಡಿಯೋ ಸೂಪರ್ ಮಾಡ್ತಾರ. ಏನೋ ಮಾವ? ಏನಿಲ್ಲಪ್ಪ, ನೀವು ವಿಡಿಯೋ ಚೆನ್ನಾಗಿ ಮಾಡ್ದೆ ಅಂತ ಹೇಳ್ತೀನಿ ನಾನು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತು. ಏಯ್ ನೀ ಕಿರಣ್ ಹೌದಾ? ಅಲ್ಲ, ಮುಚ್ಚಿಕೊಂಡು ಫೋನ್ ಮಾತಾಡ್ಕೊಂಡು ಬೆಳಿಗ್ಗೆ ಈಗ ಪೆಗ್ಲ ಅರೆ ಮಾಮ ಇವನೇರಲ್ಲ ಮಹಿ. ಇವ್ ನೋಡಿದ್ರೆ ಕುಡ್ದು ಮಕ್ಕಳ, ನೀನ್ ನೋಡಿದ್ರೆ ದೊಡ್ಡ ಸಿಂಗರ್ ಅಂತ ಹೇಳ್ದಲ್ಲ. ಈ ನನ್ ಮಗ ನಮ್ಗೆ 500 ರೂಪಾಯಿ ಕೊಡ್ಲಿಲ್ಲ ನಾನು. ಸರಿ ನಡಿಲೇ ಅಡಕ. ಸುಮ್ನೆ ಕೊಡ್ಬೇಕು. ಏನ್ ದೊಡ್ಡ ಸಿಂಗರ್ ಹಾಕಿ ಎಂತ ಮಾತಂದಲ್ಲಿ ನೀನು ತಾಕಂತ ಸಾರಿ ಅಣ್ಣ, ಸಾರಿ, ನಮಸ್ಕಾರ, ಧನ್ಯವಾದ ನಿನಗೆ, ಸಾರಿ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓ ಪಾದಾಭಿವಂದನೆ ನಿನಗೆ ಧನ್ಯವಾದ ತಮ್ಮ. ಬಾಲೆ ರೋಣಗೆಲ್ಲ ಮರಿ ತೆಗಿತಿಲ್ಲ ಬಾಲೆ. ಬಾಲೆ ಸಿಂಪಲ್ 90 ಹೊಡೆದಿದ್ದಕ್ಕೆ ಹಿಂಗೈದೀನಿ. ಇನ್ನ ಸೀರಿಯಸ್ ಕೋಟ್ರು ಹೊಡೆದಿದ್ರೆ ಅಷ್ಟೇ. ಎಲ್ಲಿ ಬಂದೆ ಸರ್. ಮಿಸ್ ಕಾಲ್ ಆಡ್ದಂಗ ನಿಂದ್ರಲ್ಲ. ಏನು ನಾನು 500 ರೂಪಾಯಿ ಯಾರು ಮಾಡಿದೆ? ಸಿಂಗರ್ ಇನ್ನ 2 ದಿನದಾಗ ಅವಾಗ ಅದನ್ನ ಕಾರ್ಯಕ್ರಮ ಮಾಡಿಬಿಟ್ಟಿನಿ. ಇನ್ನ 2 ದಿನದ ಸಿಂಗರ್. ಹೌದಾ? ಹೇಳು. ಇವಾಗ ಒಂದ್ 500 ರೂಪಾಯಿ ಬೇಕಷ್ಟೇ. ಅವಾಗ ಒಂದ್ 500 ರೂಪಾಯಿ, ಈಗ ಒಂದ್ 500 ರೂಪಾಯಿ ತೊಗೊಂಡ್ ಬಾಯಿ ಇಡ್ಬೇಕು ಮಾಡಿದೇನೆ. ಸ್ವಲ್ಪ ತಾಡಿ ಸ್ವಲ್ಪ ಅರ್ಥ ಮಾಡಿ ಕೇಳೋದು. ಮೊದ್ಲಿ ನೀನು 500 ರೂಪಾಯಿ ಕೊಟ್ಟಿದ್ದೆ, ಅವಾಗ 500 ರೂಪಾಯಿ 15 ರೂಪಾಯಿ ಕೊಡ್ದಂತ ಹೇಳಿದ್ದೆ ನಾನು ಅಷ್ಟೇ. 2 ದಿನ ಅಷ್ಟೇ, ವಾಪಸ್ ಮಾಡಿಬಿಡ್ತೀನಿ. 1500 × 1500 3000 ರೂಪಾಯಿ ಮಾಡಿ ಸಿಂಗಾರ ರೇಟಿ ರೊಕ್ಕ ಕೊಟ್ಟು ಬಿಡ್ತೀನಿ ಅಷ್ಟೇ. ಇವಾಗ 500 ರೂಪಾಯಿ ಸಾಲ ಕೊಡ ಅಷ್ಟೇ. ನಿನಗೆ ಕೈ ಮುಗಿದು ಕೇಳ್ತೀನಿ. ಚಪ್ಪಲಿಗೆ ಬಿಡಿ ತೊಗೊಂಡ್ ಬಡ್ಬಿಡ್ತೀನಿ ನೋಡಿ. ನಡೆ, ನಿನ್ನಂತ ಇರೋದಂದಲೇ ಕೊರೋನಾ ಇನ್ನಾದ್ ರೋಗ ಅಲ್ದು ಅಂದ್ರೆ ಇವಾಗ ರೋಗ ಬರೋ ಕಾರಣ ನಾನೇ. ನಡಿಲಿ. 190 ಕೊಟ್ಟು